ಅಮ್ಮವ್ರಿಗೆ ಹಿಂಗಾಗಿರೋದು ನಮ್ಮೆಲ್ರಿಗೂ ನೋವದೆ. ಆದರೆ ನೀನು ನೊಂದ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಮ್ಮವ್ರ ಮ್ಯಾಗಿರೋ ನಂಬಿಕೆ ಕಳ್ಕೊಂಡಂಗೆ ಆಗ್ಬಿಡ್ತದೆ. ಅಮ್ಮ ಅವರು ಆರ್ದೇ ಇರೋ ನಂದಾದೀಪ. ಅವ್ರ ವ್ಯಕ್ತಿತ್ವ, ಅವ್ರು ಮಾಡಿರೋ ದಾನ ಧರ್ಮ ಎಲ್ಲನೂ ಅವ್ರು ಮೆಚ್ಚುವಂಥದ್ದು. ಅವ್ರು ಯಾರೇ ಕೇಳಿ ಬಗೆದ್ರು ಅದನ್ನೆಲ್ಲ ಮೆಟ್ಟಿ ನಿಲ್ತಾರೆ ಅವರು. ಅವ್ರಿಗೇನು ಆಗಕ್ಕಿಲ್ಲ ಕಣಪ್ಪ. ಅವ್ರನ್ನಿದೆಲ್ಲ ದಾಟಿ ಆಚೆ ಬಂದೇ ಬರ್ತಾರೆ. ಇದೇನು ಪುಟ್ಟವ, ನನ್ನ ಬಂಗಾರಂಗೆ ಏನೋ ಆವಾಗೈತೆ ಅನ್ನಂಗೆ ಮಾತಾಡ್ತಿದ್ಯಾ? ಏನಾಗೈತೆ ನಿಂಗೆ? ನನ್ನ ಬಂಗಾರಂಗೆ ಏನೂ ಆಗಿಲ್ಲ. ಅಲ್ಲ, ಗುಂಡಾರಿಸಿದ ತಕ್ಷಣ ನನ್ನ ಬಂಗಾರಂಗೆ ಹೆಚ್ಚು ಕಮ್ಮಿ ಆಗ್ಬಿಡ್ತದ? ಅದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಬಂಗಾರ ಯಾವುದಕ್ಕೂ ಬಗ್ದೇ ಇರೋ ಬಂಡೆ. ಅವಳು ಗುಂಡ್ಗೆಗಿದೆಲ್ಲ ತಾಕೋದು ಇಲ್ಲ, ಕುಗ್ಸೋದು ಇಲ್ಲ. ನಾಳೆ ಬ್ಯಾಂಕ್ ಕೆಲಸ, ಪಂಚಾಯತಿ ಕೆಲಸ ಅಂತೆಲ್ಲ ಓಡಾಡ್ಬೇಕಲ್ವೇ? ಅದಕ್ಕೆ ವಿಶ್ರಾಂತಿ ತಗೋತಾವಳೆ. ನಮ್ಮವನ್ಗೆ ಏನೂ ಆಗಿಲ್ಲ. ಅಲ್ಲ, ನೀವೆಲ್ಲ ಯಾಕೆ ಹಿಂಗೆ ಆಡ್ತಿದ್ದೀರಾ? ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಊಟ ಆಯ್ತೇನ ಮಗ, ಗದೆ ಕೆಲಸ ಆಯ್ತೇನ ಮಗ ಅಂತ ನಮ್ಮವ್ವ ಕೇಳ್ತಾಳೆ. ನಮ್ಮವನ್ಗೇನು ಆಗಿಲ್ಲ, ಆಗೋದು ಇಲ್ಲ. ಕಂಠಿಯವ್ರಿಗೆ ಅತ್ತೆ ಬಗ್ಗೆ ಈಟೊಂದು ಆತಂಕ ಇದ್ರು, ಅದು ಹೇಗೆ ತಡ್ಕೊಂಡವ್ರೋ ಗೊತ್ತಿಲ್ಲ. ಭಾವ ಇನ್ನೂ ವಾಸ್ತವಕ್ಕೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ಅತ್ತೆಗೇನು ಆಗಿಲ್ಲ ಅಂತ ಇಲ್ಲಲ್ಲೇ ಇದ್ದಾರೆ. ಇವ್ರನ್ನ ಹೀಗೆ ನೋಡ್ತಿದ್ರೆ ಒಂದ್ ಕಡೆ ದುಃಖನೂ ಆಗ್ತಿದೆ, ಇನ್ನೊಂದ್ ಕಡೆ ಭಯನೂ ಆಗ್ತಿದೆ. ತಾಯಿ ಮ್ಯಾಗೆ ಪಿರಾಡ ಮಾಡಿಕೊಂಡಿರೋ ಕರು ಅದು.